ಕಾಫಿ ಬೆಳೆಯುವಂತಹ ನಾಡಿನಲ್ಲಿ ಇದೀಗ ಕಾಫಿ ದಸರಾದ ಸಂಭ್ರಮ. ಹೆಸರೇ ಕಾಫಿ ದಸರಾ ಅಂತ. ಅದರ ಸಂಭ್ರಮ ಮನೆ ಮಾಡಿದೆ. ದಸರಾ ಹಬ್ಬದ ಜೊತೆಯಲ್ಲಿ ಕಾಫಿ ದಸರಾ ಈಗ ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ಇನ್ನು ಕಾಫಿ ದಸರಾದಲ್ಲಿ ಪ್ರವಾಸಿಗರು ಕೂಡ ಕಾಫಿಯ ಸ್ವಾದವನ್ನು ಆಸ್ವಾದಿಸ್ತಾ ವಿವಿಧ ಮಳಿಗೆಗಳಲ್ಲಿ ಒಂದು ರೌಂಡ್ ಹಾಕ್ತಾ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನ್ ಸ್ಪೆಷಾಲಿಟಿ ಕಾಫಿ ದಸರಾದು, ಬನ್ನಿ ನೋಡೋಣ. ಮಡಿಕೇರಿಯಲ್ಲಿ ಘಮಘಮಿಸಿದ ಕಾಫಿ ಕಂಪು, ಚುಮು ಚುಮು ಚಳಿಯಲ್ಲಿ ಕಾಫಿ ಸ್ವಾದ, ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತಿರೋ ಮಡಿಕೇರಿ. ಎಸ್, ಇಂತಹ ಒಂದು ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಮಂಜಿನ ನಗರಿ ಮಡಿಕೇರಿಯಲ್ಲಿ. ಹೌದು, ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ನಡೆಯುತ್ತಿರುವ ದಸರಾ ಹಬ್ಬದ ಸಂಭ್ರಮದ ಹಿನ್ನೆಲೆಯಲ್ಲಿ ಇದೀಗ ಕಾಫಿಯದ್ದೇ ಸುವಾಸನೆ ಎಲ್ಲೆಡೆ ಪಸರಿಸಿದೆ. ಜಿಲ್ಲಾಡಳಿತ, ಕಾಫಿ ಮಂಡಳಿ ಹಾಗೂ ತೋಟಗಾರಿಕೆ ಇಲಾಖೆ ವತಿಯಿಂದ ಕೊಡಗು ದಸರಾ ಆಯೋಜಿಸಲಾಗಿದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಫಿಗೆ ಮಾರುಕಟ್ಟೆ ಕಲ್ಪಿಸುವುದು ಹಾಗೂ ಪ್ರವಾಸಿಗರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಕಾಫಿ ದಸರಾ ಆಯೋಜಿಸಲಾಗಿದೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಉತ್ಕೃಷ್ಟ ಕಾಫಿ ಬೆಳೆ ಬೆಳೆಯುತ್ತಿದ್ದು, ಈ ಕಾಫಿ ಬೆಳೆಯಿಂದ ಉತ್ಪಾದನೆ ಮತ್ತು ಮಾರಾಟ, ಕಾಫಿ ಬೀಜದಿಂದ ಚಿಕೋರಿ ಬಳಸಿ ಕಾಫಿ ಪುಡಿ ಮಾಡುವುದು ಹೇಗೆ, ಕಾಫಿಯಿಂದ ವಿವಿಧ ಬಗೆಯ ಮಾರುಕಟ್ಟೆ ಮಾಡುವ ಬಗ್ಗೆ ಪ್ರಾತ್ಯಕ್ಷಿಕೆಯನ್ನು ಮಾಡಲಾಗುತ್ತಿದೆ. ಈ ಹಿನ್ನೆಲೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಹಾಗೂ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕಾಫಿ ದಸರಾಗೆ ಚಾಲನೆ ನೀಡಿದ್ದಾರೆ. ವಿಶೇಷವಾಗಿ ಮೈಸೂರಿನಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಬಹಳ ವರ್ಷದ ಇತಿಹಾಸದ ದಸರಾ ನಡೀತಾ ಇದೆ. ಕೂರ್ಗೆಲ್ಲೂ ಅದೇ ರೀತಿ ಪರಂಪರೆ ಬೆಳೆದು ಬಂದಿದೆ. ಕೂರ್ಗೆಲ್ಲೂ ಸಹ ಕಾಫಿ ದಸರಾ, ಕಾಫಿ ಒಂದು ಇದ್ರ ಬಗ್ಗೆ ವಿಶೇಷವಾಗಿ ಇಲ್ಲಿ ಹೆಚ್ಚು ಬೆಳೆಗಾರರಿರೋದ್ರಿಂದ ಅದರ ಬಗ್ಗೆ ಪ್ರೋಸೆಸಿಂಗ್ ಇರ್ಬೋದು, ಬೆಳೆ ಸಮಸ್ಯೆಗಳಿರ್ಬೋದು, ಸರ್ಕಾರದಿಂದ ಏನು ಅವ್ರಿಗೆ ಸಹಕಾರವನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇರ್ಬೋದು, ಇದರ ಬಗ್ಗೆ ಎಲ್ಲ ಒಂದು ಎಕ್ಸಿಬಿಷನ್ನ ಮಾಡಿದ್ದಾರೆ. ಇದು ಭಾಳ ಸಂತೋಷದ ವಿಚಾರ. ಹಾಗಾಗಿ ಪ್ಲ್ಯಾಂಟರ್ಸ್ಗಾಗಿರ್ಬೋದು, ಸಾರ್ವಜನಿಕರಿಗಾಗಿರ್ಬೋದು, ಕೂರ್ಗೆಯಲ್ಲಿ ಹೆಚ್ಚು ಎಲ್ಲ ರೀತಿ ಅನುಕೂಲ ಆಗುವಂಥದ್ದು ಸರ್ಕಾರದಿಂದ ನಾವೇನು ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಬಟ್ ಈ ಭಾಗಕ್ಕೆ ವಿಶೇಷವಾದಂಥ ಗಮನವನ್ನು ಸರ್ಕಾರ ಕೊಡುತ್ತೆ. ಇನ್ನು ಕೊಡಗಿನ ಜನರ ಜೀವನಾಡಿ ಹಾಗೂ ಬ್ರ್ಯಾಂಡ್ ಆಗಿರುವ ಕಾಫಿ ಕುರಿತು ಗಮನ ಸೆಳೆಯುವ ಸಂಬಂಧ ಮೊದಲ ಬಾರಿಗೆ ಕೊಡಗಿನಲ್ಲಿ ಕಾಫಿ ದಸರಾವನ್ನ ಆಯೋಜಿಸಲಾಗಿದೆ. ಗಾಂಧಿ ಮೈದಾನದಲ್ಲಿ ನಡೆದ ಕಾಫಿ ದಸರಾದಲ್ಲಿ 30ಕ್ಕೂ ಅಧಿಕ ಮಳಿಗೆಗಳು ಭಾಗವಹಿಸಿದ್ವು. ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆಯಾದಂತಹ ಕಾಫಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಏನು ಮಡಿಕೇರಿಯಲ್ಲಿ ಜನೋತ್ಸವವಾಗಿ ದಸರಾ ಹಬ್ಬ ಆಚರಣೆ ಆಗ್ತಾ ಇದೆ. ಅದರಲ್ಲಿ ಈ ವರ್ಷದಿಂದ ಕಾಫಿ ದಸರಾ ಅಂತ ಹೇಳುವ ಒಂದು ಹೊಸ ಕಾರ್ಯಕ್ರಮವನ್ನು ಪರಿಚಯ ಮಾಡಲಾಗಿದೆ. ಪರಿಕಲ್ಪನೆ ಮೇಲೆ ಕಾಫಿ ದಸರಾ ಭಾಳ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಈಗಾಗಲೇ ಕೊಡಗು ಜಿಲ್ಲೆಯಲ್ಲೇ ಇರುವಂಥ 32 ಕಾಫಿ ಉದ್ಯಮಗಳಿಗೆ ನಾವಿಲ್ಲಿ ಮಳಿಗೆಗಳನ್ನು ನಿರ್ಮಿಸಿಕೊಟ್ಟಿದ್ದೇವೆ. ಜನ ಇಲ್ಲಿ ಮಳಿಗೆಗಳಿಗೆ ಬಂದು ಸ್ವಾದಿಷ್ಟ ಕಾಫಿಯ ಬಗ್ಗೆ ಮತ್ತು ವೈವಿಧ್ಯಮಯ ಕಾಫಿ ತಳಿಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ನಾವೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಕಾಫಿಯನ್ನು ಉತ್ತೇಜನ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇರುವಾಗಲೇ ಕೊಡಗಿನಂಥ ಒಂದು ಕಾಫಿ ಜಿಲ್ಲೆಯಲ್ಲಿ ಇವತ್ತು ಕಾಫಿ ದಸರಾ ಒಂದು ಹೊಸ ಪರಿಕಲ್ಪನೆಯನ್ನೇ ಹುಟ್ಟು ಹಾಕುವ ಮೂಲಕ ಜನೋತ್ಸವದ ಸಂಭ್ರಮಕ್ಕೆ ಮತ್ತೊಂದು ಆಕರ್ಷಣೆಯಾಗಿ ಕಂಡುಬಂದಿದೆ. ಒಟ್ಟಿನಲ್ಲಿ ಇದೇ ಮೊದಲ ಬಾರಿಗೆ ಮಂಜಿನ ನಗರಿ ಮಡಿಕೇರಿಯಲ್ಲಿ ಕಾಫಿ ದಸರಾ ಆಯೋಜನೆಗೊಂಡಿದ್ದು, ಕೊಡಗಿನ ಕಾಫಿ ದಸರಾಗೆ ಪ್ರವಾಸಿಗರಿಂದ ಹಾಗೂ ಸ್ಥಳೀಯರಿಂದ ಸಖತ್ ರೆಸ್ಪಾನ್ಸ್ ವ್ಯಕ್ತವಾಗುತ್ತಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.